ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ 12ರ ದಿನ ಅಂದರೆ 12ನೇ ತಾರೀಕು ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಪ್ರಭಾವದಿಂದ ತುಲಾ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ತುಲಾ ರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಆಗಸ್ಟ್ 12, 2026ರಂದು ಸಂಭವಿಸಲಿರುವಂತಹ ಸೂರ್ಯಗ್ರಹಣವು ಈ ವರ್ಷದ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣವಾಗಿದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಯಾವುದೇ ಸೂತಕ ಕಾಲ ಅಥವಾ ಧಾರ್ಮಿಕ ನಿಯಮಗಳ ಅನ್ವಯಿಸುವುದಿಲ್ಲ. ಆದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಎಲ್ಲ 12 ರಾಶಿಗಳ ಮೇಲೆ ವಿಶೇಷ ಪ್ರಭಾವವನ್ನು ಬೀರಲಿದೆ ಸೂರ್ಯಗ್ರಹಣ. ಹಾಗಿದ್ರೆ ದಿನಾಂಕ 12, 2026 ಭಾರತದಲ್ಲಿ ಗೋಚರತೆ ಅಂದರೆ ಗೋಚರಿಸುವುದಿಲ್ಲ. ಸೂತಕ ಕಾಲ ಭಾರತದಲ್ಲಿ ಮಾನ್ಯವಾಗಿಲ್ಲ ಸ್ನೇಹಿತರೆ. ಇನ್ನು ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ಮಹತ್ವವನ್ನು ನೋಡೋದಾದರೆ ಸೂತಕ ಇಲ್ಲ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಈ ಗ್ರಹಣ ಕಾಣಿಸದ ಕಾರಣ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಲಾಗುವುದಿಲ್ಲ. ದೇವರ ದರ್ಶನ ಹಾಗೂ ಈ ದಿನದ ಧಾರ್ಮಿಕ ಆಚರಣೆಗಳಿಗೆ ಯಾವುದೇ ನಿರ್ಬಂಧವಿರುವುದಿಲ್ಲ ಎಂದು ಹೇಳಲಾಗುತ್ತದೆ. ಇನ್ನು ಗ್ರಹಗಳ ಜೋಡಣೆ, ಇದು ವಿಶೇಷವಾದಂತಹ ಗ್ರಹಗಳ ಸಂಯೋಜನೆಯಲ್ಲಿ ನಡೆಯುತ್ತಿದ್ದು ಎಲ್ಲ ರಾಶಿಗಳ ಮೇಲೆ ಇದರ ಪ್ರಭಾವ ಬೀರಲಿದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಅಂದರೆ ಕೆಲವು ರಾಶಿಯವರಿಗೆ ಇದು ಸವಾಲುಗಳು, ಆರೋಗ್ಯದ ಬಗ್ಗೆ ಎಚ್ಚರಿಕೆ, ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕಾದ ಸಮಯವನ್ನು ಸೂಚಿಸುತ್ತದೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕಾದ್ರೂ ಕೂಡ ಸ್ನೇಹಿತರೆ ಈ ದಿನ ಅಷ್ಟೇನು ಸೂಕ್ತವಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ರಾಶಿಯವರಿಗೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸಾಕಷ್ಟು ಬದಲಾವಣೆಯನ್ನು ಸೂರ್ಯಗ್ರಹಣದ ನಂತರ ಅಥವಾ ಸೂರ್ಯಗ್ರಹಣದ ದಿನದಿಂದ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ತುಲಾರಾಶಿಯವರು ಅಂತ ಏನಿಲ್ಲ, ಈ ಭವಿಷ್ಯ ತುಲಾರಾಶಿಯವರಿಗೆ. ಆದರೆ ಎಲ್ಲ 12 ರಾಶಿ ಚಕ್ರದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟ, ಒಂದಲ್ಲ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಹಾಗಿದ್ರೆ ತುಲಾರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಮೊದಲನೇದಾಗಿ ಉದ್ಯೋಗದಲ್ಲಿ ಯಶಸ್ಸು. ಅಂದರೆ ಸೂರ್ಯ ಮತ್ತು ಬುಧ ಗ್ರಹಗಳು ನಿಮ್ಮ 10 ಮತ್ತು 11ನೇ ಮನೆಗಳನ್ನು ಬಲವಾಗಿ ಪ್ರಚೋದಿಸುವುದರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಮನ್ನಣೆಯನ್ನು ನಿರೀಕ್ಷಿಸಬಹುದು. ಇನ್ನು ಬೆಳಕಿಗೆ ಬನ್ನಿ ಮತ್ತು ನಿಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯಗಳನ್ನು ಬಳಸಿ ದೀರ್ಘಕಾಲೀನ ಸಾಮಾನ್ಯವನ್ನು ಅಂದರೆ ಸ್ಥಾನಮಾನವನ್ನು ಗಟ್ಟಿಗೊಳಿಸಬೇಕಾಗುತ್ತದೆ. ಇನ್ನು ಗುಪ್ತ ಖರ್ಚುಗಳ ಮೇಲೆ ನಿಗಾ ಹರಿಸಬೇಕಾಗುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ಇಡೀ ತಿಂಗಳು ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚರಿಸುತ್ತಾರೆ. ವಿದೇಶಿ ವಿಷಯಗಳು ಮತ್ತು ಏಕಾಂಗಿತನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಹಣಕಾಸಿನ ನಷ್ಟವನ್ನು ತಡೆಯಲು ಐಷಾರಾಮಿ ವಸ್ತುಗಳ ಮೇಲೆ ನೀವು ಯೋಜಿಸದ ಮಾಡುವಂತಹ ಖರ್ಚುಗಳನ್ನು ಕಟ್ಟುನಿಟ್ಟಾಗಿ ತಡೆಯಬೇಕಾಗುತ್ತದೆ ತುಲಾರಾಶಿಯ ವ್ಯಕ್ತಿಗಳು. ಇನ್ನು ಉಚ್ಚ ಗುರು ನೀಡುವಂತಹ ಒತ್ತಡಗಳು ನಿರ್ವಹಣೆ ಅಂತಲೇ ಹೇಳಬಹುದು. ನಿಮ್ಮ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಗಳನ್ನು ವೇಗವಾಗಿ ವಿಸ್ತರಿಸುತ್ತಾ ಸಾಗುತ್ತಾನೆ. ಇದು ನಿಮಗೆ ದೊಡ್ಡ ಅಧಿಕಾರವನ್ನು ತಂದುಕೊಟ್ಟರೂ ನಿಮ್ಮ ದೈನಂದಿನ ಕೆಲಸಗಳಿಗೆ ತೊಂದರೆಯಾಗದಂತೆ ನಿಮ್ಮ ಕೆಲಸದೊತ್ತಡವನ್ನು ನೀವು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ. ಇನ್ನು ಪಾಲುದಾರಿಕೆಗಳಲ್ಲಿ ಸಂಯಮ. ಮಂಗಳನು ನಿಮ್ಮ 8 ಮತ್ತು 9ನೇ ಮನೆಗಳನ್ನು ಪ್ರಕ್ಷುಬ್ಧತೆಗೊಳಿಸುವುದರಿಂದ ನಿಮ್ಮ ವ್ಯಾಪಾರ ಅಥವಾ ವೈವಾಹಿಕ ಪಾಲುದಾರಿಕೆಯಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ಬಲವಂತವಾಗಿ ಕೈಗೊಳ್ಳಬೇಡಿ. ಹಠಾತ್ ಜಗಳಗಳಿಗೆ ಇಳಿಯುವಂತಹ ಬದಲು ಸ್ನೇಹಿತರೆ ಯಾವುದೇ ಈ ಕಷ್ಟಕರವಾದ ಸಮಯವು ಕಳೆದು ಹೋಗಲು ಬಿಡಬೇಡಿ. ತುಲಾರಾಶಿಯವರೇ, ಪರಿಪೂರ್ಣ ಸಮತೋಲನ ಮತ್ತು ಸಾಮರಸ್ಯದ ಪಾಲುದಾರಿಕೆಗಾಗಿರುವಂತಹ ನಿಮ್ಮ ಸ್ವಾಭಾವಿಕ ಬಯಕೆಯು
ಅತ್ಯಂತ ಕ್ರಿಯಾಶೀಲವಾದ ಸಕಾರಾತ್ಮಕವಾದ ತಿಂಗಳುಗಳನ್ನು ಎದುರಿಸುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಉಂಟಾಗುವಂತಹ ದೊಡ್ಡ ಬದಲಾವಣೆಗಳು. ಸೂರ್ಯ ಮತ್ತು ಬುಧರು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ಅದ್ಭುತವಾಗಿ ಸಂಚರಿಸುತ್ತಿದ್ದು, ನಿಮಗೆ ಅಸಾಧಾರಣ ಅಧಿಕಾರ, ತೀಕ್ಷ್ಣವಾದ ಸಂವಹನ ಮತ್ತು ಅತ್ಯಂತ ಗೋಚರಿಸುವಂತಹ ವೃತ್ತಿಪರ ಖ್ಯಾತಿಯನ್ನು ನೀಡುತ್ತಾರೆ. ಆದಾಗ್ಯೂ ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ನಿಮ್ಮ ಪ್ರತ್ಯೇಕಿಸುವಂತಹ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿರುವುದರಿಂದ ಈ ಸ್ಥಾನಮಾನದ ಏರಿಕೆಯು ಎಚ್ಚರಿಕೆಯ ಶಕ್ತಿ ನಿರ್ವಹಣೆಯನ್ನು ಬಯಸುತ್ತದೆ. ಈ ಸ್ಥಾನಮಾನವು ಗುಪ್ತ ಖರ್ಚುಗಳ ಬಗ್ಗೆ ಮತ್ತು ನಿಮ್ಮ ದೈಹಿಕ ಚೈತನ್ಯದ ಕುಸಿತದ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಸಾರ್ವಜನಿಕ ಯಶಸ್ಸನ್ನು ಆಳವಾದಂತಹ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸುವಂತೆ ಇದು ಒತ್ತಾಯಿಸುತ್ತದೆ. ಮೇಲಾಗಿ ಉಚ್ಚ ಗುರುವು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಅಪಾರವಾದ ವಿಸ್ತರಿಸುವ ಒತ್ತಡವನ್ನು ಮುಂದುವರಿಸುತ್ತಿದ್ದು, ನೀವು ಹೊಸ ನಾಯಕತ್ವದ ಪಾತ್ರಗಳನ್ನು ವಹಿಸಿಕೊಳ್ಳಬೇಕು ಎಂದು ಒತ್ತಾಯಿಸುತ್ತಾನೆ. ಆರಂಭದಲ್ಲಿ ಮಂಗಳನು ದೂರ ಪ್ರಯಾಣ ಅಥವಾ ಹಂಚಿಕೆಯ ಸಂಪತ್ತಿನ ವಿಷಯದಲ್ಲಿ ಸ್ವಲ್ಪ ಘರ್ಷಣೆಯನ್ನು ಉಂಟು ಮಾಡಬಹುದಾದರೂ, ನಿಮ್ಮ ಹಿರಿಯ ಸಹೋದರರು ಮತ್ತು ವಿಸ್ತಾರವಾದ ವೃತ್ತಿಪರ ಜಾಲಗಳನ್ನು ಬಳಸಿಕೊಳ್ಳುವಂತಹ ನಿಮ್ಮ ಸಾಮರ್ಥ್ಯವು ನೀವು ಆಗಸ್ಟನ್ನು ಗಮನಾರ್ಹವಾದ ಸ್ಪಷ್ಟ ಲಾಭಗಳೊಂದಿಗೆ ಮುಕ್ತಾಯಗೊಳಿಸುವುದನ್ನು ಖಚಿತಪಡಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ಸೂರ್ಯಗ್ರಹಣದ ಸಮಯದಲ್ಲಿ ನೋಡಲಿದ್ದೀರಿ. ಸೂರ್ಯನ ಪ್ರಭಾವ ಹೇಗಿರಲಿದೆ ಅಂದರೆ, ಸೂರ್ಯ 11ನೇ ಅಧಿಪತಿ ಸ್ನೇಹಿತರೆ 10ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ರವರೆಗೆ ಸಂಚರಿಸಲಿದೆ. ನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ. ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಾನವನ್ನು ಬಲವಾಗಿ ಬೆಳಗುತ್ತದೆ. ನಂತರ ನಿಮ್ಮ ಆದಾಯವನ್ನು ಅದ್ಭುತವಾಗಿ ಹೆಚ್ಚಿಸುತ್ತದೆ ಮತ್ತು ಪ್ರಬಲ ಜಾಲಗಳ ಮೂಲಕ ನಿಮ್ಮ ಆಸೆಗಳನ್ನು ಈಡೇರಿಸುತ್ತದೆ ಅಂತಲೇ ಹೇಳಬಹುದು. ಇದು ಸೂರ್ಯ ಸಂಚಾರದ ಪ್ರಭಾವವನ್ನು ನಿಮಗೆ ನೀಡಲಿದೆ ಸ್ನೇಹಿತರೆ. ಹಾಗಿದ್ರೆ ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ನಾವು ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗಿಯೂ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾ ರಾಶಿಯ ವ್ಯಕ್ತಿಗಳು ಅನ್ನೋದಾದರೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಗ್ರಹಗಳ ಬಲವಾದ ಶಕ್ತಿಯು ನಿಮ್ಮ 10 ಮತ್ತು 11ನೇ ಮನೆಗಳನ್ನು ಬೆಳಗಿಸುತ್ತಿರುವುದರಿಂದ ಈ ತಿಂಗಳು ನಿಮ್ಮ ವೃತ್ತಿ ಜೀವನವು ಅದ್ಭುತವಾಗಿರುತ್ತದೆ. ಸೂರ್ಯನು ಆಗಸ್ಟ್ 17ರವರೆಗೆ ನಿಮ್ಮ 10ನೇ ಮನೆಯಲ್ಲಿ ಅಪಾರ ಅಧಿಕಾರವನ್ನು ಹೊಂದಿರುತ್ತಾನೆ. ಇದು ಮೇಲಧಿಕಾರಿಗಳಿಂದ ಅರ್ಹವಾದಂಥ ಮನ್ನಣೆ ಮತ್ತು ನಿಮ್ಮ ಸಾರ್ವಜನಿಕ ಖ್ಯಾತಿಯಲ್ಲಿ ಏರಿಕೆಯನ್ನು ತರುತ್ತದೆ. ಆಗಸ್ಟ್ ತಿಂಗಳಲ್ಲಿ ಬುಧನು 10ನೇ ಮನೆಗೆ ಸೇರಿದಾಗ ನಿಮ್ಮ ವೃತ್ತಿಪರ ಸಂವಹನವು ಅತ್ಯಂತ ಕಾರ್ಯತಂತ್ರದಿಂದ ಕೂಡಿರುತ್ತದೆ. ನೀವು ಸಂಕೀರ್ಣ ಕಲ್ಪನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುತ್ತೀರಿ ಮತ್ತು ಉಚ್ಚ ಗುರುವಿನಿಂದ ಮುಂದುವರಿದಿರುವಂತಹ ದೊಡ್ಡ ಪ್ರಮಾಣದ ಜವಾಬ್ದಾರಿಗಳ ಒತ್ತಡವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ. ತಿಂಗಳು ಮುಂದುವರಿದಂತೆ ಗಮನವೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವುದರ ಮೇಲಿರುತ್ತದೆ. ಇನ್ನು ಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 11ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನವನ್ನು ಪ್ರವೇಶಿಸುತ್ತಾನೆ. ನಂತರ ಆಗಸ್ಟ್ 22ರಂದು ಬುಧನು ಪ್ರವೇಶಿಸುತ್ತಾನೆ. ಈ ಅದ್ಭುತ ಸಂಯೋಜನೆಯು ಗಣನೀಯ ಆದಾಯದ ಬೆಳವಣಿಗೆಯನ್ನು ಮತ್ತು ಪ್ರಭಾವಶಾಲಿ ಜಾಲಗಳಿಂದ ಬಲವಾದ ಬೆಂಬಲವನ್ನು ಖಾತರಿಪಡಿಸುತ್ತದೆ. ಇನ್ನು 11ನೇ ಮನೆಯಲ್ಲಿ ಕೇತುವಿನ ಅತಿಮಾನುಷ ನಿಲ್ಪತ್ತೆ ಇದ್ದರೂ ಸಹ ನಿಮ್ಮ ಸಹಕಾರಿ ಪ್ರಯತ್ನಗಳು ಬೆಳಗುತ್ತವೆ. ನಿಮ್ಮ 6ನೇ ಮನೆಯಲ್ಲಿರುವಂತಹ ವಕ್ರಿ ಶನಿಯ ಶಿಸ್ತಿನ ಮತ್ತು ನಡೆಯುತ್ತಿರುವಂತಹ ಶಕ್ತಿಯ ಮೇಲೆ ಭರವಸೆ ಇರಿಸಿ ಕಚೇರಿಯ ಸ್ಪರ್ಧೆಯನ್ನು ವ್ಯವಸ್ಥಿತವಾಗಿ ಹತ್ತಿರಕ್ಕೆ ನಿಮ್ಮ ಉನ್ನತ ಸ್ಥಾನವನ್ನು ಭದ್ರಪಡಿಸಿಕೊಳ್ಬೇಕಾಗುತ್ತದೆ. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ಹಣದ ಹೊರಹೊರುವಿಕೆ ಅಂದರೆ ಸ್ನೇಹಿತರೆ, ನಿಮ್ಮ ಹಣದ ಸಾಕಷ್ಟು ನೀವು ಕಟ್ಟುನಿಟ್ಟಾಗಿ ನಿರ್ವಹಿಸಿದರೆ ಸಂಪತ್ತು ಸಂಗ್ರಹಣೆಯು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಇಲ್ಲಾಂದರೆ ಹಣ ಕಳೆದುಕೊಳ್ಳುವಂತಹ ಚಾನ್ಸಸ್ ಇರುತ್ತದೆ. ಆಗಸ್ಟ್ ಕೊನೆಯ ವೇಳೆಗೆ ಸೂರ್ಯ ಮತ್ತು ಬುಧರ ಪ್ರಬಲ ಸಂಚಾರವು ನಿಮ್ಮ 11ನೇ ಮನೆಗೆ ಆಗಮಿಸುವುದರಿಂದ ನಿಮ್ಮ ನಿಯಮಿತ ಆದಾಯದಲ್ಲಿ ಗಣನೀಯ ಹೆಚ್ಚಳವಾಗುವುದನ್ನು ಖಚಿತಪಡಿಸುತ್ತದೆ. ಇದು ಬಹುಶಃ ಬೋನಸ್ ಅಥವಾ ಲಾಭದಾಯಕ ಜಾಲ ಸಂಪರ್ಕಗಳ ಮೂಲಕ ಸಿಗಬಹುದು. ನಿಮ್ಮ ಭೌತಿಕ ಆಸೆಗಳನ್ನು ಈಡೇರಿಸುವ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮ ವೃತ್ತಿ ಮನೆಯಲ್ಲಿ ಉಚ್ಚ ಗುರುವಿನ ನಿರಂತರ ವಿಸ್ತಾರವಾದ ಶಕ್ತಿಯು
ನಿಮ್ಮ ವೃತ್ತಿಪರ ಸ್ಥಾನಮಾನವು ನೇರವಾಗಿ ಗಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಎಂದು ಖಚಿತಪಡಿಸುತ್ತದೆ ಅಂತಲೇ ಹೇಳ್ಬೋದು. ಗ್ರಹಗಳ ಸಂಚಾರ ಇದು ಸಂಬಳದ ಏರಿಕೆ ಅಥವಾ ಹೆಚ್ಚಿನ ಸಲಹಾ ಶುಲ್ಕಗಳ ಬಗ್ಗೆ ಮಾತುಕತೆ ನಡೆಸಲು ಇದು ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ಸಂಪತ್ತಿಗೆ ಪ್ರಾಥಮಿಕ ಬೆದರಿಕೆಯು ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನಿಂದ ಬರುತ್ತದೆ. ಈತ ಇಡೀ ತಿಂಗಳು ನಷ್ಟದ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಕುಳಿತಿರುತ್ತಾನೆ. ಈ ಕಷ್ಟಕರವಾದ ಸ್ಥಾನವು ಐಷಾರಾಮಿಗಳು, ಸೌಕರ್ಯಗಳು ಅಥವಾ ವಿದೇಶಿ ಪ್ರಯಾಣದ ಮೇಲೆ ಆವೇಗದಿಂದ ಖರ್ಚು ಮಾಡುವ ಅನಿಯಂತ್ರಿತ ಬಯಕೆಯನ್ನು ಪ್ರಚೋದಿಸಬಹುದು. ನೀವು ಕಟ್ಟುನಿಟ್ಟಾದ ಬಜೆಟನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದನ್ನು ಅಥವಾ ಪರೀಕ್ಷಿಸದ ಊಹಾತ್ಮಕ ಸಾಹಸಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ನಿಮ್ಮ 5ನೇ ಮನೆಯಲ್ಲಿರುವ ರಾಹು ನಿಮ್ಮ ಹಣಕಾಸಿನ ತೀರ್ಪನ್ನು ಮುಸುಕಾಗಿಸುವುದನ್ನು ಮುಂದುವರಿಸುತ್ತಾನೆ. ನಿಮ್ಮ ಹೊರ ಹೋಗುವಂತಹ ಖರ್ಚುಗಳನ್ನು ತೀವ್ರವಾಗಿ ನಿರ್ಬಂಧಿಸುವ ಮೂಲಕ ನಿಮ್ಮ ವೃತ್ತಿ ಜೀವನದ ಯಶಸ್ಸನ್ನು ಸೃಷ್ಟಿಸಿದ ಭಾರಿ ಲಾಭಗಳನ್ನು ನೀವು ಯಶಸ್ವಿಯಾಗಿ ಲಾಕ್ ಮಾಡಬಹುದು. ಯಾವುದೇ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಸ್ನೇಹಿತರೆ. ಸಂಪತ್ತು ಸಂಗ್ರಹಣೆಯಾಗದೆ ಅದನ್ನು ಉಳಿಸ್ಕೊಳ್ಳೋದನ್ನ ಕಲಿಯಿರಿ ಸ್ನೇಹಿತರೆ. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡಿ, ಬೇಡದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಬೇಡಿ ಅಂತ ಹೇಳ್ತಾ, ಹೂಡಿಕೆಯನ್ನು ಮಾಡಬೇಕಾದ್ರೂ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ತುಲಾರಾಶಿಯ ವ್ಯಕ್ತಿಗಳು. ಇನ್ನು ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನೀವು ಅನುಭವಿಸುತ್ತಿರುವಂತಹ ಅಪಾರ ವೃತ್ತಿ ಜೀವನದ ಯಶಸ್ಸಿನ ಹೊರತಾಗಿಯೂ ನಿಮ್ಮ ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ಗಮನ ಬೇಕು. ನಿಮ್ಮ ರಾಶಿಯ ಅಧಿಪತಿ ಮತ್ತು ಜೀವಂತಿಕೆಯ ಅಧಿಪತಿಯಾದ ಶುಕ್ರನು ನಿಮ್ಮ ಪ್ರತ್ಯೇಕಿಸುವಂತಹ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ನಿಮ್ಮ ನೈಸರ್ಗಿಕ ಸಹಿಷ್ಣುತೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಇದರಿಂದಾಗಿ ನಿಮಗೆ ನಿದ್ರೆಹೀನತೆ, ನಿದ್ರೆಯ ಸಮಸ್ಯೆ ಮತ್ತು ಆಯಾಸ ಉಂಟಾಗಬಹುದು. ನೀವು ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ಸಾಮಾಜಿಕವಾಗಿ ಅತಿಯಾಗಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಬೇಕು. ಮೇಲಾಗಿ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶಿಸುವುದರಿಂದ ದೂರ ಪ್ರಯಾಣದ ಸಮಯದಲ್ಲಿ ಅಪಘಾತಗಳು ಅಪಾಯವನ್ನು ಹೆಚ್ಚಿಸುತ್ತಿದೆ. ಈ ಒಂದು ಗಂಡಾಂತರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಆದ್ದರಿಂದ ಮನೆಯಿಂದ ದೂರವಿರುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರಿ ಮತ್ತು ನೂಕು ನುಗ್ಗಲು ಮಾಡೋದನ್ನು ತಪ್ಪಿಸಿ. ಇನ್ನು ಅದೃಷ್ಟವಶಾತ್ ನಿಮ್ಮ 6ನೇ ಮನೆಯಲ್ಲಿ ವಕ್ರಿ ಶನಿಯ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದಾಗಿ ನೀವು ಅಪಾರ ಚೇತರಿಕೆಯ ಶಕ್ತಿಯನ್ನು ಹೊಂದಿರುತ್ತೀರಿ. ಈ ಸಂಚಾರವು ದೀರ್ಘಕಾಲದ ಕಾಯಿಲೆಗಳನ್ನು ಜಯಿಸಲು ಮತ್ತು ಕಟ್ಟುನಿಟ್ಟಾದ ಆರೋಗ್ಯಕರ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದಂತಹ ಕಠಿಣ ಶಿಸ್ತನ್ನು ಒದಗಿಸುತ್ತದೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ, ನಿಮ್ಮ 10 ಮತ್ತು 11ನೇ ಮನೆಗಳ ಮೂಲಕ ಸೂರ್ಯನ ಬಲವಾದ ಸಂಚಾರವು ನಿಮ್ಮ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಮತ್ತು ಮಾನಸಿಕ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ವೇಳಾಪಟ್ಟಿಯಲ್ಲಿ ಧ್ಯಾನದಂತಹ ಸೌಮ್ಯವಾದ ಪುನಶ್ಚೇತನಗೊಳಿಸುವಂತಹ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವ ಮೂಲಕ ಶುಕ್ರನ ಬರಿದಾಗಿಸುವ ಪರಿಣಾಮಗಳನ್ನು ಎದುರಿಸಬಹುದು. ನಿಮ್ಮ ತೀವ್ರವಾದಂತಹ ಸಾರ್ವಜನಿಕ ಜೀವನವನ್ನು ಶಾಂತವಾದ ಖಾಸಗಿ ಚೇತರಿಕೆಯೊಂದಿಗೆ ಉದ್ದೇಶಪೂರ್ವಕವಾಗಿ ಸಮತೋಲನಗೊಳಿಸುವ ಮೂಲಕ ನೀವು ಬಲವಾದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನಿಮ್ಮ ಹೆಲ್ತಲ್ಲಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಬಹುದು. ಇನ್ನು ನಿಮ್ಮ ವೈವಾಹಿಕ ಜೀವನ, ಕುಟುಂಬ, ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ, ತುಲಾರಾಶಿಯ ವ್ಯಕ್ತಿಗಳಿಗೆ ಆಗಸ್ಟ್ 12ರಿಂದ ಸ್ನೇಹಿತರೆ ಕೌಟುಂಬಿಕ ಜೀವನವು ಎಚ್ಚರಿಕೆಯ ಮತ್ತು ಸೌಮ್ಯವಾದ ಸಂವಹನದ ಅಗತ್ಯವನ್ನು ಪ್ರಸ್ತುತಪಡಿಸುತ್ತದೆ. ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಕುಟುಂಬ ಕೂಟಗಳಿಂದ ದೂರವಿರಲು ಅಥವಾ ಏಕಾಂಗಿತನದ ಸಣ್ಣ ಭಾವನೆಗಳನ್ನು ಅನುಭವಿಸಲು ನೀವು ಅಸಾಮಾನ್ಯ ಬಯಕೆಯನ್ನು ಅನುಭವಿಸಬಹುದು. ಈ ತಾತ್ಕಾಲಿಕ ದೈಹಿಕ ಆಯಾಸವು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಲು ಬಿಡಬೇಡಿ. ಶಾಂತ ವಿಶ್ರಾಂತಿಗಾಗಿ ನಿಮ್ಮ ಅಗತ್ಯವನ್ನು ಸ್ಪಷ್ಟವಾಗಿ ವಿವರಿಸಿ. ಇನ್ನು ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ತಂದೆ ಅಥವಾ ಹಿರಿಯರೊಂದಿಗೆ ವಿಭಿನ್ನ ನಂಬಿಕೆಗಳು ಅಥವಾ ದೂರದ ಪ್ರಯಾಣದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹಠಾತ್ ತೀವ್ರವಾದ ವಾದ ವಿವಾದಗಳನ್ನು ಪ್ರಚೋದಿಸಬಹುದು. ಈ ಭಿನ್ನಾಭಿಪ್ರಾಯಗಳನ್ನು ರಾಜತಾಂತ್ರಿಕತೆಯಿಂದ ಎದುರಿಸಿ. ನಿಮ್ಮ ವಿಶಾಲವಾದ ಕೌಟುಂಬಿಕ ಜಾಲಗಳು, ವಿಶೇಷವಾಗಿ ಹಿರಿಯ ಸಹೋದರರು, ಈ ತಿಂಗಳು ಸಂತೋಷ ಮತ್ತು ಪ್ರಾಯೋಗಿಕ ಬೆಂಬಲದ ಪ್ರಚಂಡ ಮೂಲವಾಗಿರುತ್ತದೆ.
ಆಗಸ್ಟ್ನ ಉತ್ತರಾರ್ಧದಲ್ಲಿ ಸೂರ್ಯ ಮತ್ತು ಬುಧರು ನಿಮ್ಮ 11ನೇ ಮನೆಯನ್ನು ಬಲವಾಗಿ ಸಕ್ರಿಯಗೊಳಿಸುವುದರಿಂದ ಗುಂಪು ಚಟುವಟಿಕೆಗಳು ಮತ್ತು ಸಹಕಾರಿ ಕೌಟುಂಬಿಕ ಯೋಜನೆಗಳಲ್ಲಿ ನೀವು ಆಳವಾದಂತಹ ತೃಪ್ತಿಯನ್ನು ಕಾಣುತ್ತೀರಿ. ಯಾವುದೇ ದೈನಂದಿನ ಕೌಟುಂಬಿಕ ಅಡಚಣೆಗಳನ್ನು ಶಾಂತವಾಗಿ ನಿರ್ವಹಿಸಲು ನಿಮ್ಮ 6ನೇ ಮನೆಯಲ್ಲಿರುವ ಶನಿಯ ಶಿಸ್ತಿನ ಶಕ್ತಿಯನ್ನು ಅವಲಂಬಿಸಿ ಹಿರಿಯ ಸಂಬಂಧಿಕರೊಂದಿಗೆ ನಿಮ್ಮ ಸಂಬಂಧಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಕಠಿಣ ಚರ್ಚೆಗಳನ್ನು ತಪ್ಪಿಸುವ ಮೂಲಕ ನೀವು ಹೆಚ್ಚು ಬೆಂಬಲ ನೀಡುವ ಮತ್ತು ಸಮತೋಲಿತ ಕೌಟುಂಬಿಕ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಆದಷ್ಟು ತುಲಾ ರಾಶಿಯ ಮಹಿಳೆಯರು, ಗರ್ಭಿಣಿ ಮಹಿಳೆಯರು, ಇನ್ನು ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳನ್ನು ಹೊಂದಿರುವ ಮಹಿಳೆಯರ ಸ್ನೇಹಿತರೆ, ಸೂರ್ಯಗ್ರಹಣದ ಸಮಯದಲ್ಲಿ ಹೊರಗೆ ಹೋಗುವುದನ್ನು ಆದಷ್ಟು ಕಡಿಮೆ ಮಾಡಿ ಮಕ್ಕಳು ಬೀಳದಂತೆ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಗರ್ಭಿಣಿ ಮಹಿಳೆಯರು ತರಕಾರಿಯನ್ನು ಕಟ್ ಮಾಡುವುದು, ಊಟವನ್ನು ಮಾಡುವುದು, ವಿಗ್ರಹಗಳನ್ನು ಮುಟ್ಟುವುದು, ಪೂಜೆಯನ್ನು ಮಾಡುವುದು ತಪ್ಪಿಸಿ. ಆದಷ್ಟು ಮಹಿಳೆಯರು ಇದನ್ನು ತಪ್ಪಿಸಬೇಕಾಗುತ್ತದೆ. ಗ್ರಹಣ ಮುಗಿದ ನಂತರ ದೇವರ ವಿಗ್ರಹಗಳನ್ನೆಲ್ಲ ತೊಳೆದು ಸ್ನೇಹಿತರೆ ಪೂಜೆಯನ್ನು ಮಾಡಬಹುದು. ಇನ್ನು ಈ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಥವಾ ಬಿಡು ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ವೃತ್ತಿ ಕ್ಷೇತ್ರದ ಅಪಾರ ಒತ್ತಡವನ್ನು ನಿರ್ವಹಿಸಲು ಗುರುವಾರದಂದು ದಕ್ಷಿಣಮೂರ್ತಿ ದೇವರನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಮತ್ತು ವಿಸ್ತಾರವಾದ ಅಧಿಕಾರವು ಆಳವಾದ ಸಮತೋಲಿತ ಬುದ್ಧಿವಂತಿಕೆಯಿಂದ ನಿರ್ವಹಿಸಲ್ಪಡುವಂತೆ ಗುರುಶೋತ್ರವನ್ನು ಪಠಿಸಿ. ಇನ್ನು ದೂರ ಪ್ರಯಾಣ ಅಥವಾ ನಂಬಿಕೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿಬೇಳೆಯನ್ನು ದಾನ ಮಾಡಿ ಹಠಾತ್ ವಾದ ವಿವಾದಗಳನ್ನು ತಡೆಯಲು ನಿಮ್ಮ ಜಂಟಿ ಸಂಪತ್ತನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಅಷ್ಟಕಮವನ್ನು ಪಠಿಸಿ. ಇನ್ನು ರಾಹು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಮಕ್ಕಳ ಬಗ್ಗೆ ಹಠಾತ್ ಆತಂಕಗಳನ್ನು ನಿವಾರಿಸಲು ಶನಿವಾರದಂದು ದುರ್ಗಾ ದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ಸಾಂಪ್ರದಾಯಿಕವಲ್ಲದ ಶೈಕ್ಷಣಿಕ ಅಡಚಣೆಗಳನ್ನು ನೆರವುಗೊಳಿಸಲು ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಸೂರ್ಯನ ಅನುಗ್ರಹ ನಿಮ್ಮ ಮೇಲಿರಲಿ, ಸುಖ ಸಂಪತ್ತು, ನೆಮ್ಮದಿ, ಆರೋಗ್ಯ ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.